ದೇಶದ ಕೃಷಿ ವಲಯ ಮಹತ್ತರ ಸುಧಾರಣೆಗೆ ಸಾಕ್ಷಿಯಾಗುತ್ತಿದೆ. ನವೀನ ಕೃಷಿ ಪದ್ಧತಿಯಿಂದ ಹೊಸ ಬೆಳೆಗಳನ್ನು ಬೆಳೆದು ರೈತರು ಆರ್ಥಿಕ ಲಾಭ ಪಡೆಯುತ್ತಿದ್ದಾರೆ. ಕಡಿಮೆ ಬಂಡವಾಳದಲ್ಲಿ ಉತ್ತಮ ಇಳುವರಿ ಪಡೆಯುವ ಆಧುನಿಕ ಕೃಷಿ ಪದ್ಧತಿಯೆಡೆ ಕೃಷಿಕರು ಮುಖ ಮಾಡುತ್ತಿದ್ದಾರೆ. ಇಂತಹ ಒಂದು ವಿನೂತನ ಪ್ರಯೋಗವನ್ನು ಮಾಡಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕೃಷಿಕ ಮಹೇಶ್ ಕೋಲೂರ ಯಶಸ್ಸು ಕಂಡಿದ್ದಾರೆ. ಈ ಕುರಿತು ಒಂದು ವರದಿ. ಇತ್ತೀಚಿನ ದಿನಗಳಲ್ಲಿ ಬದಲಾಗುತ್ತಿರುವ ಜೀವನ ಶೈಲಿಯಿಂದಾಗಿ ಆಹಾರ ಪದ್ಧತಿಯಲ್ಲೂ ಪರಿವರ್ತನೆ ಕಂಡುಬಂದಿದೆ. ಇಂದಿನ ಆಹಾರ ಪದ್ಧತಿಯಲ್ಲಿ ಅಣಬೆಯಿಂದ ತಯಾರಿಸಿದ ಅಡುಗೆಗೆ ಜನ ಮೆಚ್ಚುಗೆ ಇದೆ. ಹೋಟೆಲ್ಗಳಲ್ಲಿ ಮಾತ್ರವಲ್ಲದೆ ಮನೆಗಳಲ್ಲೂ ಅಣಬೆಯಿಂದ ತಯಾರಿಸಲ್ಪಟ್ಟ ರುಚಿಕರ ಅಡುಗೆಯನ್ನು ಜನರು ಇಷ್ಟಪಟ್ಟು ಸೇವಿಸುತ್ತಾರೆ. ಹೆಚ್ಚಿನ ಪೋಷಕಾಂಶವುಳ್ಳ ಅಣಬೆಯನ್ನು ಆರೋಗ್ಯಕರ ಆಹಾರವೆಂದು ಪರಿಗಣಿಸಲಾಗುತ್ತಿದೆ. ಇದರಿಂದಾಗಿ ಅಣಬೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ. ಇದನ್ನರಿತ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬರಗಿ ಗ್ರಾಮದ ಮಹೇಶ್ ಕೋಲೂರ ಅಣಬೆ ಕೃಷಿಯಲ್ಲಿ ತೊಡಗಿ ಆರ್ಥಿಕ ಸ್ವಾವಲಂಬನೆ ಕಂಡುಕೊಂಡಿದ್ದಾರೆ. ಕೃಷಿಯಲ್ಲಿ ಡಿಪ್ಲೊಮಾ ಪಡೆದ ಯುವಕ ಮಹೇಶ್ ಊರಿನಲ್ಲಿ ಕೇವಲ 500 ರೂಪಾಯಿ ಬಂಡವಾಳದಿಂದ ಆರಂಭಿಸಿದ ಅಣಬೆ ಕೃಷಿ ಇಂದು ಉತ್ತಮ ಲಾಭ ತಂದುಕೊಡುತ್ತಿದೆ. 2 ವರ್ಷಗಳಿಂದ ನಿರಂತರವಾಗಿ ಅಣಬೆ ಕೃಷಿಯಲ್ಲಿ ತೊಡಗಿರುವ ಇವರು ತಮ್ಮದೇ ಸ್ವಂತ ಮಾರುಕಟ್ಟೆಯಲ್ಲಿ ಅದನ್ನು ಮಾರಿ ಲಾಭ ಗಳಿಸುತ್ತಿದ್ದಾರೆ. ಅಲ್ಲದೆ ಶಿವಮೊಗ್ಗದಲ್ಲಿ ಅಣಬೆ ಕೃಷಿ ತರಬೇತಿ ಪಡೆದು ಫಾರ್ಮ್ ಟೇಸ್ಟ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಈ ಸಂಸ್ಥೆಯ ಮೂಲಕ ಮಹಿಳೆಯರು ಹಾಗೂ ರೈತರಿಗೆ ಅಣಬೆ ಕೃಷಿ ತರಬೇತಿ ನೀಡುವ ಜೊತೆಗೆ ಬೀಜದಿಂದ ಮಾರುಕಟ್ಟೆಯವರೆಗೆ ಸಂಪೂರ್ಣ ಸಹಕಾರ ಒದಗಿಸುತ್ತಿದ್ದಾರೆ. 15ರಿಂದ 28 ಡಿಗ್ರಿ ತಾಪಮಾನದ ಕೊಠಡಿಯಲ್ಲಿ ಮಿಲ್ಕಿ ಮತ್ತು ಆಯಿಸ್ಟರ್ ತಳಿಯ ಅಣಬೆಗಳನ್ನು ಬೆಳೆದು ಪ್ರತಿ ಕೆಜಿಗೆ 200 ರೂಪಾಯಿಯಂತೆ ಮಾರಾಟ ಮಾಡುತ್ತಿದ್ದಾರೆ. ಪ್ರತಿನಿತ್ಯ 7ರಿಂದ 8 ಕೆಜಿ ಅಣಬೆ ಮಾರಾಟವಾಗಿ ಉತ್ತಮ ಆದಾಯ ಗಳಿಸಲು ಪೂರಕವಾಗಿದೆ. ಅಣಬೆಯಿಂದ ಮೌಲ್ಯವರ್ಧಿತ ಉತ್ಪನ್ನಗಳಾದ ಬಿಸ್ಕಿಟ್, ಉಪ್ಪಿನಕಾಯಿ, ಹೋಳಿಗೆ, ಹಪ್ಪಳ, ಚಿಪ್ಸ್, ಚಕ್ಕುಲಿ ಮುಂತಾದ ಉತ್ಪನ್ನಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದಾರೆ. ದೂರದರ್ಶನದೊಂದಿಗೆ ಮಹೇಶ್ ಕೋಲೂರ ಅಣಬೆ ಕೃಷಿಯ ಕುರಿತು ಜನಸಾಮಾನ್ಯರಲ್ಲಿ ಮಾಹಿತಿಯ ಕೊರತೆ ಇರುವುದರಿಂದ ಯಾರೂ ಅದರ ಬಗ್ಗೆ ಒಲವು ತೋರುತ್ತಿಲ್ಲ. ತಾವು ಮಹಿಳೆಯರಿಗೆ ಅಣಬೆ ಕೃಷಿ ತರಬೇತಿ ನೀಡುತ್ತಿದ್ದು ಅದರಲ್ಲಿ ತೊಡಗಲು ಪ್ರೋತ್ಸಾಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ನಾವೇನಂದ್ರೆ ಸಾಮಾನ್ಯ ರೈತರು ಬೆಳೆಯಬಹುದಂತದ್ದು 10,000 15,000 ಬಂಡವಾಳ ಹಾಕಿ ಬೆಳೆಯುವಂತ ಅಣಬೆಗಳು ಯಾವ್ದಂದ್ರೆ ಆಯಿಸ್ಟರ್ ಮತ್ತೆ ಮಿಲ್ಕಿ ಅಣಬೆ ಅಂತ ಬರುತ್ತೆ. ಯಾವ್ದು ಚಿಪ್ ಅಣಬೆ ಮತ್ತೆ ಹಾಲ್ ಅಣಬೆ ಅಂತ ಬರುತ್ತೆ. ಅವೆರಡನ್ನ ಮಾತ್ರ ಇಲ್ಲಿ ಟ್ರೈನ್ ಅಪ್ ಮಾಡಿ ಮತ್ತೆ ಖರೀದಿ ಕೂಡ ನಾವೇ ಮಾಡ್ತಾ ಇದೀವಿ. ಸೊ ಈ ಅಣಬೆಯಿಂದ ಉತ್ಪನ್ನ ರೆಡಿ ಮಾಡಿ ನಾವು ಮಾರ್ಕೆಟ್ ಮಾಡ್ತಾ ಇದೀವಿ. ಅಣಬೆಯಿಂದ ಬಿಸ್ಕೆಟ್ ರೆಡಿ ಮಾಡ್ತೀವಿ, ಅಣಬೆಯಿಂದ ಚಕ್ಲಿ ರೆಡಿ ಮಾಡ್ತೀವಿ, ಅಣಬೆ ಪೌಡರ್, ಅಣಬೆ ಉಪ್ಪಿನಕಾಯಿ, ಮತ್ತೆ ಅಣಬೆಯಿಂದಾನೇ ಸೂಪ್ ಪೌಡರ್, ಮತ್ತೆ ಡ್ರೈ ಮಶ್ರೂಮ್ ಪೌಡರ್ ಮಾಡಿ ಡ್ರೈ ಮಶ್ರೂಮ್ ಮಾಡ್ತೀವಿ. ಅಣಬೆ ಕೃಷಿ ತರಬೇತಿ ಪಡೆದ ಸಾಗರ ಸಾಳುಂಕೆ ಮಹೇಶ್ ಅವರ ಬಳಿ ಅಣಬೆ ಬೇಸಾಯದ ಮಾಹಿತಿ ಪಡೆದು ಗ್ರಾಮದಲ್ಲಿ ತಾವೂ ಕೃಷಿ ಆರಂಭಿಸಿದ್ದು ವೃತ್ತಿ ಸ್ವಾವಲಂಬನೆ ಕಂಡುಕೊಂಡಿರುವುದಾಗಿ ಹೇಳಿದ್ದಾರೆ. ನಮ್ದು ಈಗ ಆಲ್ರೆಡಿ ಈಗ ಸೆಟಪ್ ಹ್ಯಾಂಗ ಮಹೇಶ್ ಅಣ್ಣ ಅವ್ರು ಹೇಳಿದ್ರಿ, ಹೆಂಗ್ ಸೆಟಪ್ ಹಾಕ್ಬೇಕು, ಏನೇನ ಯೂಸ್ ಮಾಡ್ಬೇಕು, ಈಗ ಅದರಿಂದ ಏನೇನ ರೋಗ ಬರತಾವು, ಏನೇನಿಲ್ಲ ಅದನ್ನೆಲ್ಲ ಹೆಂಗ ಕಂಟ್ರೋಲ್ ಮಾಡ್ಬೇಕು, ಮತ್ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು, ಮತ್ತ ಹೆಂಗ ಬೇರೆ ಬೇರೆ ಸಿಟಿಗೆ ಕಳಿಸ್ಬೇಕು, ಮತ್ತ ಇಲ್ಲೇ ಲೋಕಲ್ ಅಲ್ಲಿ ಹೆಂಗ ಮಾರ್ಕೆಟ್ನಾಗ ನಾವು ಅದನ್ನ ಸೇಲ್ ಮಾಡ್ಬೇಕು, ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡತ್ತಾರೆ. ಮಹೇಶ್ ಅವರ ತಾಯಿ ಮಹಾದೇವಿ ಮಗ 4 ವರ್ಷದಿಂದ ಅಣಬೆ ಕೃಷಿಯಲ್ಲಿ ತೊಡಗಿದ್ದು ಯುವ ಕೃಷಿಕರು ಇಲ್ಲಿಗೆ ಬಂದು ಮಾಹಿತಿ ಪಡೆದು ಸ್ವಂತ ಅಣಬೆ ಬೇಸಾಯ ಆರಂಭಿಸುತ್ತಿದ್ದಾರೆ ಎಂದರು. ಮಾಡಕತ್ತೆ ಮಾಡಿದ್ಮೇಲೆ ಎಲ್ಲ ಬಿಸ್ಕಿಟ್, ಉಪ್ಪಿನಕಾಯಿ ಮತ್ತು ಇವೆಲ್ಲ ಪ್ರಾಡಕ್ಟ್ ಮಾಡ್ತಾನ್ರಿ. ಮಾಡಿ ಸೇಲ್ ಮಾಡೋಕ್ಕಾದ್ರೆ ಈಗ ಅವ್ರ ಬಂದು ತೊಗೊಂಡು ಹೋಗ್ರಿ. ಮತ್ತು ಟ್ರೈನಿಂಗ್ ಕೊಡ್ತಾನ್ರಿ. ಟ್ರೈನಿಂಗ್ ಕೊಡೋದು ತಿಂಗಳ 20 ಮಂದಿ 15 ಮಂದಿ ಹಿಂಗೆ ಬರ್ತಾರ್ರಿ. ಬಂದು ಅವ್ರು ಕಲ್ತು ಹೋಗಿ ಅವರು ಮಾಡ್ತಾರೆ. ಅಂದ್ರೆ 10-20 ಜನ ಬಂದಾಗ ಒಂದು 2-3 ಜನ ಅಷ್ಟ ಮಾಡ್ತಾರ್ರಿ. ಹೆಚ್ಚಿಗೆ ಜನ ಮಾಡುದಿಲ್ರಿ. ಹಿಂಗಾಗಿ ಅವ್ ಮಾಡುದು ನಮಗೂ ಒಂಥರ ಹೆಮ್ಮೆ ಅನ್ಸೈತ್ರಿ. ಒಟ್ಟಾರೆ ಅಣಬೆ ಕೃಷಿಯಂತಹ ಹೊಸ ಪ್ರಯತ್ನಕ್ಕೆ ಕೈ ಹಾಕಿ ಆರ್ಥಿಕವಾಗಿ ಯಶಸ್ಸು ಕಂಡಿರುವ ಮಹೇಶ್ ಕೋಲೂರ ಕೃಷಿ ವಲಯದಲ್ಲಿ ಬದುಕು ಕಟ್ಟಿಕೊಳ್ಳಲು ಬಯಸುವ ಯುವ ಜನತೆಗೆ ಮಾದರಿಯಾಗಿದ್ದಾರೆ.